ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬುರ್ಬುರ್ ಪೋಚಮ್ಮ, ಸೋಬಾನೆ ಪದ, ಚೌಡಿಕೆ ಎಲ್ಲಯ್ಯನವರೊಂದಿಗೆ ಸಂದರ್ಶನ, ಕೊಡಗಿನಲ್ಲಿ ಭೂತ ಕುಣಿತ ಹಾಗೂ ಹೆಜ್ಜೆ ಮೇಳ. ಕಾಲರ, ಸಿಡುಬು, ಪ್ಲೇಗು ಮುಂತಾದ ಕಾಯಿಲೆಗಳ ಬಗ್ಗೆ ನಿಮಗೆಲ್ಲ ತಿಳಿದಿರಬೇಕಲ್ವಾ. ಹೀಗೆ 100 ವರ್ಷಗಳ ಹಿಂದೆ ನಮ್ಮ ಜನಪದರು ಈ ಕಾಯಿಲೆಗಳನ್ನು ಭಯಂಕರವಾದ ಮಾರಿರೋಗ ಎಂದು ನಂಬಿದ್ದರು. ಮಾರಮ್ಮನನ್ನು ಸಮಾಧಾನಪಡಿಸಲು, ಒಲಿಸಿಕೊಳ್ಳಲು ನಮ್ಮ ಜನಪದರು ಮಾರಮ್ಮನ ಮುಖವಾಡವನ್ನು ಸಿಂಗರಿಸಿಕೊಂಡು ಅರೆಯೊಡನೆ ಹಾಡುತ್ತಾ ಕುಣಿಯುತ್ತಾ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಇಂತಹ ಮಾರಮ್ಮನ ಆರಾಧಕರು ಊರಿಗೆ ಬಂದರೆ ಮಾರಿ ರೋಗಗಳು ತೊಲಗುತ್ತವೆಂಬ ನಂಬಿಕೆ ಇತ್ತು. ದಕ್ಷಿಣ ಕರ್ನಾಟಕದಲ್ಲಿ ಪುಟ್ಟ ಮಾರಮ್ಮ, ಗಾಳಿ ಮಾರಮ್ಮ, ಪೆಟ್ಟಿಗೆ ಮಾರಮ್ಮ, ರುಪ್ಪು ತುಪ್ಪು ಮಾರಮ್ಮ ಎಂಬ ಹೆಸರಿನಿಂದ ಕರೆಯಲಾಗುವ ಆರಾಧನೆಯ ಈ ಕಲೆಗೆ ಉತ್ತರ ಕರ್ನಾಟಕದಲ್ಲಿ ದುರ್ಗಾ ಮುರುಗಿ, ಬುರ್ಬುರ್ ಪೋಚಮ್ಮ ಎಂಬ ಹೆಸರಿನಿಂದ ಪ್ರಸಿದ್ಧಿ. ಕಾಲರ, ಸಿಡುಬು, ಪ್ಲೇಗು, ಕುಕ್ಕಲು ಕೆಮ್ಮುಗಳ ಹೆಸರುಗಳನ್ನು ನೀವೂ ಕೇಳಿರಬಹುದು. 60 ವರ್ಷಗಳ ಹಿಂದೆ ಇದೇ ಸೋಂಕು ರೋಗಗಳಿಗೆ ಮಾರಿ ರೋಗ ಎಂದು ಕರೆಯುತ್ತಿದ್ದರು. ಒಂದೊಂದು ರೋಗಕ್ಕೆ ಆ ರೋಗದ ಹೆಸರಿನಿಂದಲೇ ಮಾರಿ ದೇವತೆಯನ್ನು ಆರಾಧಿಸಿದರೆ ಮಹಾರೋಗಗಳು ವಾಸಿಯಾಗುತ್ತದೆಂದು ನಮ್ಮ ಜನಪದರಲ್ಲಿ ನಂಬಿಕೆಯಿತ್ತು. ಪ್ಲೇಗಿಗೆ ಪಳೇಕಿನಮ್ಮ, ಕೆಮ್ಮಿಗೆ ಕುಕ್ಕಲಮ್ಮ, ಸಿಡುಬಿಗೆ ದೊಡ್ಡಮ್ಮ, ಹೀಗೆ ಕಾಯಿಲೆಗೂ ಮಾರಿಗೂ ಹೊಂದಾಣಿಕೆ ಇರುತ್ತಿತ್ತು. ಜನಪದರ ಒಂದು ವರ್ಗದ ಜನ ಮಾರಿಯ ಮುಖವಾಡವನ್ನು ತಲೆಯ ಮೇಲಿರಿಸಿಕೊಂಡು ಒಡವೆಗಳಿಂದ ಅಲಂಕರಿಸಿ ಅರೆವಾದ್ಯವನ್ನು ನುಡಿಸಿಕೊಂಡು ಊರೂರ ಕೇರಿಗಳಲ್ಲಿರಿಸಿ ಪೂಜೆ ಮಾಡುವ ದೃಶ್ಯ ಈಗಲೂ ಕಾಣುತ್ತದೆ. ಇಂಥ ಮಾರಮ್ಮ ಊರಿಗೆ ಕೇರಿಗೆ ಬಂದು ಆರಾಧನೆ ಹರಕೆ ಸ್ವೀಕರಿಸಿದರೆ ಮಾರಿ ಬೇನೆಗಳು ತೊಲಗುತ್ತವೆಂದು ನಂಬಲಾಗುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಕಾಣಸಿಗುವ ಶಕ್ತಿ ಆರಾಧಕ ವೃತ್ತಿ ಕಲಾವಿದರಿಗೆ ಪುಟ್ಟ ಮಾರಮ್ಮ, ಪೆಟ್ಟಿಗೆ ಮಾರಮ್ಮ ಎಂದು ಕರೆದರೆ, ಉತ್ತರ ಕರ್ನಾಟಕದ ಕಡೆ ಬುರ್ಬುರ್ ಪೋಚಮ್ಮ ಎಂದು ಕರೆಯುತ್ತಾರೆ. ಬುರ್ಬುರ್ ಎಂದರೆ ಕಲಾವಿದರು ನುಡಿಸುವ ಅರೆ ಶಬ್ದ. ಬೋಚಮ್ಮ ಅಥವಾ ಪೋಚಮ್ಮ ದೇವತೆಯ ಹೆಸರು. ಬುರ್ಬುರ್ ಪೋಚಮ್ಮ ಬೀದರ್ ಜಿಲ್ಲೆಯ ಎಲ್ಲೆಡೆ ನೋಡಸಿಗುವ ಶಕ್ತಿ ದೇವತೆ. ಇದರ ಆರಾಧಕರು ಒಂದು ಕುಟುಂಬಕ್ಕೆ ಸೇರಿದವರು. ಗಂಡ, ಹೆಂಡತಿ, ಮಕ್ಕಳು. ಹೆಂಡತಿ ಅರೆಯನ್ನು ನುಡಿಸಿ ಗಂಡ ಹೇಳುವ ಮಾರಿಯ ಕಗ್ಗಕ್ಕೆ ತಂದನ್ನ ತಾನ ಹಿಮ್ಮೇಳ ನುಡಿಸುತ್ತಾಳೆ. ಗಂಡ ಪೋಚಮ್ಮನನ್ನು ವಿಶಿಷ್ಟವಾಗಿ ಪೂಜಿಸಿ ಅಮ್ಮನ ಸಂಪ್ರೀತಿಗಾಗಿ ಚಾಟಿಯಿಂದ ಮೈಗೆ ಹೊಡೆದುಕೊಳ್ಳುತ್ತಾ ಹಾಡುತ್ತಿರುತ್ತಾನೆ. ಊರ ಜನರಿಗಾಗಿ, ಜನರ ಕಾಯಿಲೆ ಕಸಾಲೆಗಳನ್ನು ನಿವಾರಿಸುವುದಕ್ಕಾಗಿ ತಾವು ಬುರ್ಬುರ್ ಪೋಚಮ್ಮನನ್ನು ಹೊತ್ತು ಆರಾಧಿಸುತ್ತೇವೆಂದು ಹೇಳುವ ಈ ವೃತ್ತಿ ಕಲಾವಿದರಿಗೆ ಈ ಆಟವೇ ಹೊಟ್ಟೆಪಾಡಿನ ಸಾಧನವೂ ಆಗಿದೆ.
ವಿಜ್ಞಾನದ ಪರಿಚಯ ಜನರಲ್ಲಿ ಬೆಳೆದ ನಂತರದ ದಿನಗಳಲ್ಲಿ ಮಾರಿ ರೋಗಗಳ ಬಗ್ಗೆ ಅರಿವು ಜಾಗೃತಿ ಬಂದ ಮೇಲೆ ಬುರ್ಬುರ್ ಪೋಚಮ್ಮನನ್ನು ನಂಬಿದ ವೃತ್ತಿ ಕಲಾವಿದರ ಜೀವನ ತುಂಬ ಶೋಚನೀಯವಾಗಿದೆ. ಪರಂಪರೆಯಿಂದ ಬಂದ ವೃತ್ತಿ ಕಲೆಯನ್ನು ಬಿಡಲಾಗದೆ, ಹೊಸ ಬದುಕಿಗೆ ತಮ್ಮನ್ನು ಬದಲಾಯಿಸಿಕೊಳ್ಳದೆ, ಆತ್ಮಶಿಕ್ಷೆಗೆ ತಮ್ಮನ್ನು ಒಳಗು ಮಾಡಿಕೊಳ್ಳುವ ಈ ದೇವಿ ಭಕ್ತರನ್ನು ದೇವಿಯೂ ಕೈಬಿಟ್ಟಂತೆ ಕಾಣುತ್ತದೆ. ತಮ್ಮ ಮನೆತನದ ಹಿರಿಯರು ಹೊತ್ತು ತಂದ ಜನಪದ ಕಲೆಯನ್ನು ಅರಿವಿದ್ದೋ ಅಥವಾ ಅರಿವಿಲ್ಲದೆಯೋ ಎಳೆಯದರಲ್ಲೇ ಕಲಿತು ಕಲೆಗಾಗಿ ತಾವೋ ಅಥವಾ ತಮ್ಮೊಳಗೆ ಕಲೆಯೋ ಎನ್ನುವಷ್ಟರ ಮಟ್ಟಿಗೆ ಬೆರೆಯುತ್ತಾರೆ ನಮ್ಮ ಜನಪದ ಕಲಾವಿದರು. ಇಂತಹ ಒಬ್ಬ ಅಪರೂಪದ ಕಲಾವಿದ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗುಡ್ಡೆದಹಳ್ಳಿಯ ಶ್ರೀ ಚೌಡಿಕೆ ಯಲ್ಲಯ್ಯನವರು. ಇವರನ್ನು ಈಗ ಸಂದರ್ಶಿಸುತ್ತಾರೆ ಶ್ರೀ HL ನಾಗೇಗೌಡರು. ಚೌಡಿಕೆ ಯಲ್ಲಯ್ಯನವರು ನಮ್ಮ ನಾಡಿನ ಸುಪ್ರಸಿದ್ಧ ಚೌಡಿಕೆ ಕಲಾವಿದರು. ಸುಮಾರು 86 ವರ್ಷದ ಯಲ್ಲಯ್ಯನವರು ಅನೇಕ ಶಿಷ್ಯರನ್ನು ತಯಾರು ಮಾಡಿರುವುದಲ್ಲದೆ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ವೃದ್ಧಾಪ್ಯದಲ್ಲಿದ್ದರೂ ಇನ್ನೂ ಹಾಡುವ ಆಸಕ್ತಿಯನ್ನು ಬಿಟ್ಟಿಲ್ಲ. ನೀವು ಈ ಚೌಡಿಕೆಯಲ್ಲಿ ಚೌಡಿಕೆ ಮೇಲೆ ಹಾಡು ಹೇಳ್ತೀರಲ್ಲ, ಯಾವ್ಯಾವ ಹಾಡು ಹೇಳ್ತೀರಿ? ರೇಣುಕಮ್ಮ, ಪರಶುರಾಮ, ಪಾಳೆಗಾರದ್ದು ಯಾವುದು? ಸರ್ಜಪ್ಪ ನಾಯ್ಕ. ಹಾಂ, ಆಮೇಲೆ ಲೀಲಾವತಿ. ಹಾಂ ಹಾಂ. ಮಾಸಾಶನ ಕೊಡ್ತಾ ಇದ್ದಾರಾ? ದುಡ್ಡು ಎಷ್ಟು ಬರ್ತದೆ? ಹ್ಞೂ, ಅದೇ 150. ಬರೀ 150? ಹಾಂ. ಎಲ್ಲರಿಗೂ ಜಾಸ್ತಿ ಮಾಡೋರು, ಹಾಂ. ನನಗೆ 150 ಮಾಡೋರು. ಶಿಷ್ಯರುಗಳನ್ನು ತಯಾರು ಮಾಡಿದ್ದೀರಾ? ಬಜಗೂರು ಎಲ್ಲಯ್ಯ. ಹಾಂ. ಹಿಂಸೆ ಕಟ್ಟ ಒಬ್ಬ, ಹಾಂ. ಅಲ್ಲಿಂದ ಅವನು ಸತ್ತೋದ್ನಲ್ಲ, ಎಲ್ಲಯ್ಯ, ಮೀಸೆ ಎಲ್ಲಯ್ಯ. ಹಾಂ. ಅವನೊಬ್ಬ. ಹಾಂ. ಯಾರ್ಯಾರಿಗೂ ಮಾಡಿದ್ವಿ. ಹಾಂ ಹಾಂ. ಕಳಿಸ್ಬಿಟ್ಟು. ಹಾಂ. ಜೀವನ ಹೇಗೆ ಈಗ? ನಿಮಗೆ ಜೀವನ ಹೇಗೆ? ಇವನೊಂದು ಜಮೀನು ಐತೆ. ಎಷ್ಟೈತೆ? ಒಂದು 2 ಎಕರೆ ಐತೆ. ಮಕ್ಕಳು ಮಕ್ಕಳು ನನಗೆ ಹ್ಞೂ ಒಬ್ಬಳೇ ಮಗಳು. ಗಂಡು ಮಕ್ಕಳು ಅಲ್ಲವೇ ಹಿಂಗಣ್ಣು ಮುಂಗಣ್ಣು ಮಾಡಿಕೊಂಡು ಅಂತರ್ಮಾರ್ಗದಲ್ಲಿ ಬರ್ತಾವೆ. ಹೌದು, ಬರುವಂತ ಕಾಲದಲ್ಲಿ ಹೂವನಹಳ್ಳಿ ಪಟ್ಟಣ ಸಿಗುತ್ತಲ್ಲ, ರಾಜ ಹೂವಿನಹಳ್ಳಿ ಪಟ್ಟಣಕ್ಕೆ ಬರುತ್ತಾನೋ ಪಾಳ್ಯಗಾರ ದೊರೆಯೋ ನಾಯಕನ ಮಗಳು ಸೂಳೆ ರಾಣಿ ನೋಡವಳಣ್ಣ ನೀನೋ ಮನೆಗೆ ಬಂದು ಹೋಗಯ್ಯ ರಾಜ ಅರ್ಗಳಿಗರು ಮಾನ್ಯ ಹೋಗೋ ನನ್ನ ಮ್ಯಾಲೋಗ ರಾಜ. ಭಯವೇ ಭಕ್ತಿಯ ಮೂಲವಯ್ಯ ಎಂಬ ಅಣುಕು ಮಾತಿಗೆ ತಕ್ಕಂತೆ ತನ್ನನ್ನು ಕಾಡುವ ಭೂತವನ್ನು ಪೂಜಿಸಿ ಆರಾಧಿಸಿ ಒಲಿಸಿಕೊಳ್ಳುವ ಕಲೆ ನಮ್ಮ ಜನಪದರಿಗೆ ಕರಗತವಾಗಿದೆ. ಕರ್ನಾಟಕದ ಕೊಡಗು ಮೊದಲುಗೊಂಡು ಮಲೆನಾಡು ಕಡೆಯಾಗಿ ಕರಾವಳಿಯ ಎಲ್ಲ ಕಡೆ ನಾನಾ ಬಗೆಯ ಭೂತಾರಾಧನೆಯನ್ನು, ಭೂತದ ಕೋಲುಗಳನ್ನು ನಾವಿಂದು ನೋಡ್ತೀವಿ. ತಮ್ಮ ಹೊಲಗದ್ದೆ ತೋಟಗಳಿಗೆ ಎರಗಿ ಬೆಳೆ ಹಾಳು ಮಾಡುವ ಕಾಡು ಪ್ರಾಣಿಗಳ ಉಪಟಳವೂ ಸಹ ಭೂತದ ಕಾಟವೆಂದೇ ನಂಬುವ ಮುಗ್ಧತೆ ಭೂತಾರಾಧನೆಗೆ ಪ್ರೇರಣೆ ನೀಡುತ್ತದೆ. ಈಗ ಭೂತದ ಕುಣಿತವನ್ನು ನೋಡಲು ನಾವೀಗ ಕೊಡಗಿಗೆ ಹೋಗೋಣ.
ಸುಗ್ಗಿ ನಮ್ಮ ಜನಪದರಿಗೆ ಹಿಗ್ಗನ್ನು ತಂದುಕೊಡುವ ಕಾಲ. ಅನ್ನದೇವರು ಭೂಮಿಗಿಳಿದು ಬಂತೆಂದು ನಂಬುವ ಕಾಲ. ಸುಗ್ಗಿಯ ಬೆನ್ನೇರಿ ಬರುವ ವಸಂತ ಕಾಲ, ಬೇಸಿಗೆಯ ಬಿಡುವು ನಮ್ಮ ಗ್ರಾಮೀಣರಿಗೆ ಸಂತೋಷವನ್ನು ತರುತ್ತದೆ. ಈ ಸಮಯದಲ್ಲಿ ಗ್ರಾಮ ದೇವತೆಯ ಜಾತ್ರೆಯೂ ಕೂಡಿಕೊಂಡೇ ಬರುತ್ತದೆ. ಈ ಸಂದರ್ಭವೇ ರಂಗದ ಕುಣಿತಕ್ಕೆ ರಂಗು ತರುವ ಸಮಯ. ಸಂಜೆ ದೇವರ ಗುಡಿ ಎದುರಿಗೆ ಕಲಾವಿದರು ಸಾಲಾಗಿ ನಿಂತು ತಮಟೆ ನಗಾರಿಗಳ ಗತ್ತಿಗೆ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾರೆ. ಈ ಕುಣಿತವನ್ನು ರಂಗ ಕುಣಿತ, ಹೆಜ್ಜೆ ಕುಣಿತ, ಸುಗ್ಗಿ ಕುಣಿತವೆಂತಲೂ ಕರೆಯುತ್ತಾರೆ. ಈಗ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ವಡಕೆಘಟ್ಟ ಮತ್ತು ದಬ್ಬೆಘಟ್ಟದ ಕಲಾವಿದರಿಂದ ರಂಗ ಕುಣಿತವನ್ನು ನೋಡೋಣ. ಕುಣಿತ ಮನುಷ್ಯನ ಉತ್ಸಾಹದ ಕ್ರಿಯೆ. ಕುಣಿತದ ನಾನಾ ವಿಧಗಳಲ್ಲಿ ಹೆಜ್ಜೆಯ ಅಡವೂ ಒಂದು. ಹಸ್ತದ ಚಲನೆಗಳಲ್ಲಿ ಸಮರಸವನ್ನು ಹುಟ್ಟಿಸುವ ಸುಗ್ಗಿ ಕುಣಿತ ಹಿಗ್ಗಿನ ಸಮೂಹ ನೃತ್ಯ. ಆದಿಮಾನವ ಕಂಡುಕೊಂಡ ಜೀವನೋಪಾಯದ ಮೊದಲ ಹಾದಿ ಬೇಟೆ, ಎರಡನೆಯ ಹಂತವೇ ಬೇಸಾಯ. ಬೇಸಾಯ ಮಾಡಿ ಬೆಳೆದ ಧಾನ್ಯದ ತೆನೆಗಳನ್ನು ಕಾಲಿಂದ ತುಳಿದು ಕಾಳನ್ನು ವಿಂಗಡಿಸಿ ಪಡೆಯುತ್ತಿದ್ದ ಮಾನವ ಕುಣಿತವನ್ನು ಕಂಡುಕೊಂಡನೆಂದು ಹೇಳಲಾಗಿದೆ. ಅಥವಾ ಸುಗ್ಗಿಯ ತೆನೆಗಳನ್ನು ತುಳಿಯುವಾಗ ಉಂಟಾದ ಆನಂದ ತೀವ್ರತೆಯನ್ನು ಕುಣಿತವನ್ನಾಗಿ ಬಳಸಿಕೊಂಡಿರಲೂಬಹುದು. ಸುಗ್ಗಿಯ ಕುಣಿತದಲ್ಲಿ ಜೀವನದ ಉತ್ಸಾಹ ಚಿಮ್ಮುತ್ತದೆ. ಸುಗ್ಗಿಯ ಹರ್ಷ ಹೊನಲಾಗಿ ಹರಿಯುತ್ತದೆ. ಊರ ಮಾರಿ ದೇವತೆಯ ಸಂಪ್ರೀತಿಗಾಗಿ ಹೆಜ್ಜೆ ಮೇಳ, ರಂಗದ ಕುಣಿತಗಳೆಂಬ ಪರ್ಯಾಯ ಹೆಸರುಗಳಲ್ಲಿ ಸುಗ್ಗಿ ಕುಣಿತ ಬಯಲು ಸೀಮೆಯ ಹಲವೆಡೆ ಕಾಣಬರುತ್ತದೆ. ವಾದ್ಯ, ಹಾಡು, ಕುಣಿತಗಳೊಂದಿಗೆ ಪ್ರದರ್ಶನಗೊಳ್ಳುವಾಗ ನೋಡುಗರನ್ನು ಕಟ್ಟಿ ನಿಲ್ಲಿಸಿಕೊಳ್ಳುತ್ತದೆ. ಸಾತಿಯ ಮಳವೊಯ್ದು ಸಮುದ್ರದ ಕೆಳಚಿಂಬೆ, ಸಾತಿ ಮುದ್ದೆಲ್ಲ ಬರುವಾದ, ಸಾತಿ ಮುದ್ದೆಲ್ಲ ಬಲವಾದ ಅಣ್ಣಯ್ಯ, ಇಲ್ಲಿ ಹೋಗಿ ನಾವು ಬರುವಾಗ ಎತ್ತಿನಂತೆ ಎದ್ದು ಯಾರ್ಯಾರೇವೋ ಎಳ್ಳು ಜೀರಿಗೆ ಬೆಳೆಯೋಣ, ಎಳ್ಳು ಜೀರಿಗೆ ಬೆಳೆಯೋಣ ಭೂಮಿ ತಾಯಿ
ಗೆಜ್ಜೆ ಕಾಲಿನ ಮಗನಾಡ ತಮ್ಮಯ್ಯ ನಿನ್ನಾಡ ಮನೆಯಲ್ಲಿ ಅಲಿಲ್ಲ ಇದಕ್ಕೆ ಚಂದ ಕುಶಬಾಗುವೆ ಚಂದ ರಾಜೌಕೆ ಚಂದ ಬೆಂಗಳೂರು ರಾಜೌಕೆ ಚಂದ ಬೆಂಗಳೂರ ಬೀದಿಲ್ಲೇ ಓದೋ ಹಣ್ಣೈನ ದೊರಿ ಚಂದ ಗಿರಿಗಿಂತ ಚುಂಚಾದ ಗಿರಿ ಚಂದ ಗಿರಿ ಮೇಲೆ ಎರಡು ಹುಲಿ ಕಂಡು ಗಿರಿ ಮೇಲೆ ಎರಡು ಹುಲಿ ಕಂಡ ಬೈರೂರ ಗಿರಿಗೆಲ್ಲ ಹಾಲ ಕರೆದಾವೆ ಹುಡುಗಿ ಹೆಣ್ಣಾದ ಸಂದರ್ಭ ನಮ್ಮ ಜನಪದರಲ್ಲಿ ಅತ್ಯಂತ ಮಹತ್ವದ್ದು, ಸಂಭ್ರಮದ್ದು. ಆ ಹೆಣ್ಣ ಸಿಂಗರಿಸಿ ಕೂರಿಸಿ ಉಡಿದುಂಬಿ ಹರಸುವ ಸಡಗರದ ಈ ಕಾರ್ಯಕ್ರಮದಲ್ಲಿ ಮೆದುಧ್ವನಿಯ ಮಧುರ ಸೋಪಾನೆ ಹಾಡುಗಳು ಜುಳುಜುಳುನೆ ಹೊರಹೊಮ್ಮುತ್ತವೆ. ಬಾಲಿ ತಮಯ್ಯ ನೆರೆದು ಬಾಗಲ್ದಾಗ ನಿಂತಾಳ ಬಾಳೆಲಿ ಹಂಗ ಮಕ ಬಾಡೆಸೋ ಬಾಳೆಲಿ ಹಂಗ ಮಕ ಬಾಡೆಸೋ ಬಾಳೆಲಿ ಹಂಗ ಮಕ ಬಾಡೆಸೋ ಬಾಳೆಲಿ ಹಂಗ ಮಕ ಬಾಡೆಸೋ ಬಾಳೆಲಿ ಹಾಂಗೆಯ ಮಕ ಬಾಡಿ ಅವರವ್ವ ಬಾಬಾಲಿನಂದು ಕರೆದಾಳೆ ಸೋ ಬಾಬಾಲಿನಂದು ಕರೆದಾಳೆ ಸೋ ಬಾಬಾಲಿನಂದು ಕರೆದಾಳೆ ಸೋ ಬಾಬಾಲಿನಂದು ಕರೆದಾಳೆ ಸೋ ರಂಬಿ ತಮಯ್ಯ ನೆರೆದು ಅಂಗಳದಾಗ ನಿಂತಾಳ ನಿಂಬೇಲೆ ಹಂಗ ಮಕ ಬಾಡೆಸೋ ನಿಂಬೇಲೆ ಹಂಗ ಮಕ ಬಾಡೆಸೋ ನಿಂಬೇಲೆ ಹಂಗ ಮಕ ಬಾಡೆಸೋ ನಿಂಬೇಲೆ ಹಂಗ ಮಕ ಬಾಡೆಸೋ ನಿಂಬೇಲೆ ಹಾಂಗೆಯ ಮಕ ಬಾಡಿ ಅವರವ್ವ ಬರಂಬಿ ಎಂದು ಕರೆದಾಳೆ ಸೋ ಬರಂಬಿ ಎಂದು ಕರೆದಾಳೆ ಸೋ ಬರಂಬಿ ಎಂದು ಕರೆದಾಳೆ ಸೋ ಬರಂಬಿ ಎಂದು ಕರೆದಾಳೆ ಸೋ ಓದುವ ಸಾಲ್ಯಾಗ ಮಾವಯ್ಯ ಕುಂತಾನ ಸೊಸಿ ಹೋಗಿ ಕಾಲ ಹಿಡಿದಾಳೆ ಸೋ 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 ಸೊಸಿ ಹೋಗಿ ಕಾಲನು ಹಿಡಿದು ತಾ ಕೇಳ್ಯಾರೆ ಗೊಂಬಿಲ್ಲರಿ ನಮ್ಮ ಎಡ ಬಲಕ ಸೋ 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 ಗೊಂಬಿಲ್ಲರಿ ನಮ್ಮ ಎಡ ಬಲಕ ಸೋಬಾನ ಬರಂಬಿ ಎಂದು ಕರೆದಾಳೆ ಸೋ ಬರಂಬಿ ಎಂದು ಕರೆದಾಳೆ ಸೋ ಬರಂಬಿ ಎಂದು ಕರೆದಾಳೆ ಸೋ ಬರಂಬಿ ಎಂದು ಕರೆದಾಳೆ ಸೋ ಬಡಗ್ಯಾರ ಕರೆಸರೆ ಹಿಡಿವನ್ನ ಕೊಡಿಸ್ಯಾರೆ ಚಂದನದ ಗೊಂಬಿ ಕೆತಿಸ್ಯಾರೆ ಸೋ ಚಂದನದ ಗೊಂಬಿ ಕೆತಿಸ್ಯಾರೆ ಸೋ ಚಂದನದ ಗೊಂಬಿ ಕೆತಿಸ್ಯಾರೆ ಸೋ ಚಂದನದ ಗೊಂಬಿ ಕೆತಿಸ್ಯಾರೆ ಸೋ ಒಡ್ಡರ್ನ ಕರೆಸ್ಯಾರೆ ಹಿಡಿವನ್ನ ಕೊಡಿಸ್ಯಾರೆ ಅಂಗಳದಾಗ ಬಾವಿ ಹೊಡಿಸ್ಯಾರೆ ಸೋ ಅಂಗಳದಾಗ ಬಾವಿ ಹೊಡಿಸ್ಯಾರೆ ಸೋ ಇಲ್ಲೇ ಮೆಲಿಯವ್ವ ಹೊಲಿ ನೀರ ಸೋ ತಂದನಾನ ತಾನ ತಂದನಾನ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತಂದನಾನ ತಾನ.
ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.